ಹಾಯ್ ಗಾಯ್ಸ್, ಸಾರಿ ಇಷ್ಟು ದಿನ ವೀಡಿಯೋ ಆಗ್ತಾಯಿದ್ದಕ್ಕೆ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ಎಪಿಸೋಡ್ ಒಳಗಡೆ ಹೋಗೋಣ. ಶಿಯಾ ಲಾಯರ್ ಹತ್ರ ಮಾತಾಡ್ತಾ ಇರುವಾಗ ಜಿನ್ ಬಂದು ಕರ್ಕೊಂಡು ಹೋಗಿರ್ತಾನೆ. ನೆಕ್ಸ್ಟ್ ಸೀನಿಯರ್ ಹತ್ರ ಮಾತಾಡುವಾಗ ಅವರು ಹಾಗೆ ಹೋಗಿರ್ತಾರೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ಜಿನ್ ಕಾರಲ್ಲಿ ಹೋಗ್ತಾ ಇರುವಾಗ ಶಿಯಾ ಜಿನ್ ಹತ್ರ ಬರ್ತಾ ಇದ್ದಾರೆ. ನನಗೆ ಇವಾಗ ಒಂದು ನ್ಯೂಸ್ ಬಂತು, ನನ್ನ ಜೊತೆ ಕೋ ಆ್ಯಕ್ಟರ್ ಆಗಿ ಇರೋ ಝೆನ್ನ ಆ ರೋಲಿಂದ ತೆಗೆದಿರೋದು ನೀವೇ ಮಾಡಿರೋದು ಅನ್ನೋ ವಿಷಯನ ನನ್ನ ಹತ್ರ ಹೇಳೇ ಇಲ್ಲ. ಇದನ್ನ ಕೇಳಿದ್ದೆ. ಜಿನ್, ನೀನು ಈಜು ಬರದೆ ನೀರಲ್ಲಿ ಸಿಗಾಕೊಂಡಿದ್ದ ಕಾರಣ ಆ ಝೆನ್ನೆ ತಾನೇ, ಅದನ್ನ ನೀನು ನನ್ನ ಹತ್ರ ಹೇಳಿಲ್ಲ ತಾನೇ. ಇವರಿಬ್ಬರು ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಹೋಗ್ತಾ ಇದೆ. ಶಿಯಾನ ಮನೇಲಿ ಡ್ರಾಪ್ ಮಾಡಿ ಹೋಗಿರ್ತಾನೆ. ಶಿಯಾ ಸಖತ್ ಗಾಂಡಾಗಿದ್ದಾಳೆ. ಲಿನ್ಗೂ ಮೀಟ್ ಮಾಡಿ ಎಲ್ಲ ವಿಷಯನ ಹೇಳ್ತಾ ಇದ್ದಾಳೆ. ಎಲ್ಲ ಕೇಳಿದ್ರು ಲಿನ್ ಜಿನ್ಗೆ ಸಪೋರ್ಟ್ ಮಾಡಿ ಮಾತಾಡ್ತಾ ಇದ್ದಾಳೆ. ಅವ್ರ ಮೇಲೆ ಏನು ತಪ್ಪಿಲ್ಲ, ಅವ್ರು ಮಾಡಿರೋದು ಕರೆಕ್ಟ್ ಅಂತ ಅವಳು ಯೋಚನೆ ಮಾಡ್ತಾಳೆ. ನಿನಗೆ ತೊಂದರೆ ಮಾಡ್ತಾ ಇರೋ ಝೆನ್ನ ಆ ರೋಲಿಂದ ತೆಗೆದಿದ್ದಾರೆ, ಇದರಲ್ಲಿ ಏನು ತಪ್ಪಿದೆ ಅಂತ ಜಿನ್ ಹತ್ರ ಕೋಪ ಮಾಡ್ಕೊಂಡು ಬಂದಿದ್ದೀಯಾ? ಆಮೇಲೆ ಶಿಯಾನು ಯೋಚನೆ ಮಾಡ್ತಾಳೆ, ಸುಮ್ಮನೆ ಜಿನ್ ಹತ್ರ ಕೋಪ ಪಟ್ಟನೇನೋ ಅಂತ. ಇವಾಗ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಚಾಯನ್ಗೆ ಒದೆ ಬಿದ್ದಿರೋ ಥರ ಶಿಯಾನ ಅವ್ರನ್ನ ಕರ್ಕೊಂಡು ಹೋಗೋ ಹಾಗೆ ಎಲ್ಲ ಆ್ಯಕ್ಟ್ ಮಾಡ್ತಾರೆ. ಇಲ್ಲಿ ನಡೆಯೋ ಒಂದೇ ಒಂದು ಸೀನ್ನ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಅಪ್ಲೋಡ್ ಮಾಡಿರ್ತಾರೆ. ಅದು ಟ್ರೆಂಡ್ ಆಗುತ್ತೆ. ಅಸ್ಟೆಂಟ್ಲಿ ಆ ಫೋಟೋಸ್ನ ನೋಡಿ ಜಿನ್ಗೆ ತೋರಿಸ್ತಾರೆ. ಇವನಿಗೆ ಗಾಂಟಾಗಿ ಚಾಯನ್ನ ಮೀಟ್ ಮಾಡಲೇಬೇಕು ಅಂತಾನೆ. ಅವನು ಜಿನ್ನ ಗಾಂಡೇರಿಸೋ ಹಾಗೆ, ನಾನು ಶಿಯಾ ಜೊತೆ ಶೂಟಿಂಗಲ್ಲಿದ್ದೀನಿ, ಇವಾಗ ನಾನು ಎಲ್ಲೂ ಬರೋ ಜಿನ್ನ ನೆಕ್ಸ್ಟ್ ಸೆಕೆಂಡ್ಗೆ ಶೂಟಿಂಗ್ ನಡೆಯೋ ಜಾಗಕ್ಕೆ ಹೋಗ್ತಾನೆ. ಕರೆಕ್ಟಾಗಿ ಕಿಸ್ಸಿನ್ ಹೋಗ್ತಾ ಇದೆ. ಜಿನ್ ಇರೋದನ್ನ ನೋಡಿ ಅಲ್ಲಿ ಎಲ್ಲರೂ ಬೌ ಮಾಡ್ತಾ ಇದ್ದಾರೆ. ಜಿನ್, ನಾನು ಸುಮ್ಮನೆ ಶೂಟಿಂಗ್ ನೋಡೋಕ್ಕೆ ಬಂದೆ ಅಂತಾನೆ. ಇವಾಗ ಏನು ಸೀನ್ ಅಂದರೆ, ಚಾಯನ್ ಶಿಯಾ ಹತ್ರ ಕ್ಲೋಸಾಗಿ ಹೋಗಬೇಕು. ಜಿನ್ ಆಪೋಸಿಟ್ ಇರೋದ್ರಿಂದ ಶಿಯಾಯಿಂದ ಸ್ವಲ್ಪನೂ ಆ್ಯಕ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಜಿನ್ ಶಿಯಾನ ಗುರಾಯಿಸ್ತಾನೆ ಇದ್ದಾನೆ. ಮತ್ತೆ ರೀಟೇಕ್ ಅಂತ ತೆಗಿತಾನೆ ಇದ್ದಾರೆ. ಯಾವಾಗ ಈ ಸೀನ್ ಮುಗಿಯೋತೆ ಅಂತ ವೆಯ್ಟ್ ಮಾಡ್ತಾ ಇದ್ದ ಜಿನ್ ಮುಗ್ದಿದ್ದೇ ಶೀನಾ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಕರ್ಕೊಂಡು ಹೋದರೂ ಏನೂ ಮಾತಾಡ್ತಾ ಇಲ್ಲ. ಇಲ್ಲಿ ಶೂಟಿಂಗಲ್ಲಿ ನೀನು ಡಿಸ್ಟರ್ಬ್ ಮಾಡಿದ್ದಕ್ಕೆ ಸಾರಿ ಅಂತ ಹೇಳ್ತಿರುವಾಗ ಶಿಯಾನು ಸಾರಿ ಕೇಳ್ತಾಳೆ. ನಾನು ಕಾರಲ್ಲಿ ಅಷ್ಟೊಂದು ಕೋಪದಲ್ಲಿ ಮಾತಾಡಬಾರ್ದಿತ್ತು. ಜಿನ್ನ ಮನೆಗೆ ಬರೋಕ್ಕೆ ಹೇಳಿ ಕರ್ಕೊಂಡು ಹೋಗಿದ್ದಾಳೆ. ಇವಾಗಲೇ ಜಿನ್ ಶಿಯಾ ಮನೆ ಹೇಗಿದೆ ಅಂತ ನೋಡ್ತಾನೆ. ಈ ಜಾಗದಲ್ಲಿ ನೀನು ಮಾತ್ರ ಸ್ಟೇ ಮಾಡಿರೋದಾ? ನಿನ್ನ ಜೊತೆ ಯಾರೂ ಇಲ್ವಾ ಅಂದಾಗ, ಇಲ್ಲ ನಾನು ಮಾತ್ರ ಇದ್ದೀನಿ. ಮತ್ತು ನೀವು ನನಗೆ ಇಸ್ಕೊಟ್ಟ ಪೆಟ್ ಅಂತ ಜಿನ್ ಹತ್ರ ಮಾತಾಡ್ತಾ ಇದ್ದಾಳೆ. ಆ ಲಾಯರ್ನ ಹಾಳು ಅವಾಗವಾಗ ಶಿಯಾನ ನೋಟ್ ಮಾಡ್ತಾ ಇದ್ದಾರೆ ಅಂತ ಜಿನ್, ಏನಾದರೂ ಸರಿ, ನೀನು ಒಬ್ಬಳೇ ಇರೋದು ಸೇಫ್ ಇಲ್ಲ. ನಿನಗೆ ಇಷ್ಟ ಆಗಿದರೆ ನನ್ನ ಮನೇಲೇ ಬಂದು ಸ್ಟೇ ಮಾಡು, ಇಲ್ಲ ನಾನು ಒಬ್ಬಳೇ ಎಲ್ಲ ನೋಡ್ಕೊತೀನಿ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಇದ್ದಾಳೆ. ಏನಂದರೆ ಜಿನ್ ಮನಸ್ಸಲ್ಲಿ ಇರೋದನ್ನ ಹಾಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಶಿಯಾ, ನೀನು ನನ್ನ ಜೊತೆ ಇದ್ದಾಗ ಅದು ನನಗೆ ಹ್ಯಾಪಿ ಮೆಮೊರೀಸ್ ಆಗಿತ್ತು. ಸೊ ನಿನ್ನ ಜೊತೆ ನಾನು ಸ್ಟೇ ಮಾಡೋದ್ರಿಂದ ನನಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದು ಶಿಯಾನ ಕಿಸ್ ಮಾಡೋಕ್ಕೆ ಅಂತ ಹೋಗ್ತಾನೆ. ಕರೆಕ್ಟಾಗಿ ಹೊರೆ ಯಾರೋ ಬಂದಿದ್ದಾರೆ. ಕಾಲಿಂಗ್ ಬೆಲ್ ಸೌಂಡ್ ಕೇಳಿಸುತ್ತೆ. ಯಾರು ಬಂದಿದ್ದಾರೆ ಅಂತ ಜಿನ್ನ ಒಂದು ಜಾಗದಲ್ಲಿ ಬಚ್ಚಿಟ್ಕೊಳ್ಳಿ ಅಂತ ಇದ್ದಾಳೆ. ಅವನು ಹೇಳ್ತಾ ಇದ್ದಾನೆ, ಅದೇ ನಮ್ಮಿಬ್ಬರಿಗೆ ಎಂಗೇಜ್ಮೆಂಟ್ ಆಯ್ತಲ್ಲ, ಏನಕ್ಕೆ ಬಚ್ಚಿಟ್ಕೋಬೇಕು? ಯಾರು ಬಂದಿದ್ದಾರೆ ಅಂತ ನೋಡಿದ್ರೆ ಅದು ಲಿನ್ಗೆ ನೀರು ತರೋಕ್ಕೆ ಅಂತ ಕಿಚನ್ಗೆ ಹೋದರೆ ಜಿನ್ ಸುಮ್ಮನೆ ಇರ್ತಾ ಇಲ್ಲ. ಕಿಸ್ ಮಾಡ್ತಾನೆ. ಮತ್ತು ಕೂಲಿಂಗ್ ಬೆಲ್ ಸೌಂಡ್ ಮತ್ತೆ ಕೇಳುತ್ತೆ. ಇವಾಗ ಯಾರು ಅಂತ ಬಂದು ನೋಡಿದರೆ ಅಸ್ಟೆಂಟ್ಲಿ ಬಂದಿದ್ದಾನೆ ಅಂತ ಗೊತ್ತಾಗಿದೆ. ಅಯ್ಯಯ್ಯೋ, ಇವನ ತಲೆನೋವು ತಡೆಯೋಕ್ಕಾಗಲ್ಲ ಅಂತ ಲಿನ್ ಸೋಫಾ ಕೆಳಗಡೆ ಬಚ್ಚಿಟ್ಕೊಡ್ತಾಳೆ. ಅಸಿಸ್ಟೆಂಟ್ಲಿ ಶಿಯಾ ಹತ್ರ ಮಾತಾಡ್ತಾ ಇದ್ದಾರೆ. ಲಿನ್ನ ಹುಡ್ಕೊಂಡು ಬಂದಿದ್ದಾನೆ ಅಂತ ಹೇಳ್ತಾ, ನಾವೊಂದು ಮುಖ್ಯವಾದ ವಿಷಯಕ್ಕೆ ಈ ಕಡೆ ಬಂದೆ, ಕುಡಿಯೋಕೆ ನೀರು ಕೊಡ್ತೀರಾ ಅಂದು ಇಸ್ಕೊಂಡು ಸೋಫಾದಲ್ಲಿ ಕೂತ್ಕೊಂಡು ಕುಡಿತಾ ಇದ್ದಾನೆ. ಮತ್ತೆ ಕಾಲಿಂಗ್ ಬೆಲ್ ಸೌಂಡ್ ಕೇಳಿದೆ. ಅಸಿಸ್ಟೆಂಟ್ಲಿ ಸೋಫಾ ಹತ್ರ ಬಂದು ಬಚ್ಕೋತಾನೆ. ಅಂತ ನೋಡಿದ್ರೆ ಅಲ್ಲಿ ಆಲ್ರೆಡಿ ಲಿನ್ ಇದ್ದಾಳೆ. ಲಿನ್ನ ನೋಡಿ, ನೀನು ಇಲ್ಲೇನು ಮಾಡ್ತಾ ಇದೀಯಾ ಅಂತ ಲಿನ್ನ ಗಾಂಡೇರ್ಸೋ ಥರ ಮಾತಾಡ್ತಾ ಇದ್ದಾನೆ. ಯಾರು ಅಂತ ಶಿಯಾ ನೋಡಿದ್ರೆ ಅದು ಚಾಯನ್. ಶಿಯಾನ ನೋಡೋಕ್ಕೆ ಬಂದಿದ್ದಾನೆ. ಯಾರು ಮನೇಲಿ ಇಲ್ವಾ ಅಂತ ಮಾತಾಡ್ತಾ ಇದ್ದಾನೆ. ಸೋಫಾ ಕೆಳಗಡೆ ಇವರಿಬ್ಬರು ರೊಮ್ಯಾನ್ಸ್ ಮಾಡೋದು ನೋಡಿ ಜಿನ್ಗೆ ಗಾಂಡಾಗ್ತಾ ಇದೆ. ಯಾಕೆ ಅಂದರೆ ಅಸಿಸ್ಟೆಂಟ್ಲಿ ಅವಾಗವಾಗ ಕೇಳದೆ ಹೋಗೋದು ಲಿನ್ನ ಮೀಟ್ ಮಾಡೋಕ್ಕೆ ಅಂತ ಇವಾಗ ಗೊತ್ತಾಗುತ್ತೆ. ಹಂಗೆ ಅಸಿಸ್ಟೆಂಟ್ಲಿ ನಂಬರ್ಗೆ ಕಾಲ್ ಮಾಡ್ತಾನೆ. ಹೊರಗಡೆ ನಿಂತು ಮಾತಾಡ್ತಾ ಇರೋ ಚಾಯನ್ಗೆ, ಏನಿದು ರಿಂಗ್ ಟೋನ್ ಹೊಸ್ದಾಗಿ ಕೇಳಿಸ್ತಾ ಇದೆ, ಯಾರ ಫೋನು
ಅಂತ ಹಾಗೆ ಒಳಗಡೆ ಬರ್ತಾನೆ. ಇವಾಗ ಚಾಯನ್ ನೀರು ಕೇಳ್ತಾನೆ. ಫ್ರಿಜ್ ಹತ್ರ ಹೋಗಿದ್ದೆ, ಹೋದೋಳು ಬಂದೇ ಇಲ್ಲ, ಏನಾಯಿತು ಅಂತ ಬಂದು ನೋಡಿದ್ರೆ ಜಿನ್ ಬೇಕು ಅಂತಲೇ ಶಿಯಾನ ಕಿಸ್ ಮಾಡೋ ಥರ ಆ್ಯಕ್ಟ್ ಮಾಡ್ತಾಯಿದ್ದಾನೆ. ಇವಾಗಲೇ ಜಿನ್ ಚಾಯನ್ನ ನೋಡೋ ಹಾಗೆ ನೋಡ್ತಾನೆ. ನಮಗೆ ಇವಾಗ ತಾನೇ ಎಂಗೇಜ್ಮೆಂಟ್ ಆಗಿದೆ, ಯಾಕೆ ನಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದೀಯಾ, ನಿನಗೆ ಗೊತ್ತಿಲ್ಲದೆ ಸೋಫಾ ಕೆಳಗಡೆ ಇಬ್ಬರು ಇದ್ದಾರೆ ಅಂತ ಅವರೂ ಸಿಗಾಕಿಸ್ತಾನೆ. ಬಚ್ಚಿಟ್ಕೊಂಡಿರೋರಿಗೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಒಬ್ಬೊಬ್ಬರೇ ಒಂದೊಂದು ಕಾರಣ ಹೇಳಿ ಎಸ್ಕೇಪ್ ಆಗ್ತಾ ಇದ್ದಾರೆ. ಆದರೆ ಜಿನ್ ನಾನು ಲಾಸ್ಟ್ವರೆಗೂ ಇಲ್ಲೇ ಇರ್ತೀನಿ ಅಂತ ಹಠ ಮಾಡ್ತಾ ಇದ್ದಾನೆ. ಆದರೆ ಚಾಯನ್ ಬಾ ನನ್ನ ಜೊತೆ ಅಂತ ಕಂಪಲ್ ಮಾಡಿ ಜಿನ್ನ ಕರ್ಕೊಂಡು ಹೋಗ್ತಾನೆ. ಇವಾಗಲೇ ಶಿಯಾಗೆ ನೆಮ್ಮದಿಯಾಗಿದೆ, ಎಲ್ಲರೂ ಅವರು ಹೋಗಿದ್ದೆ ಅಂತ ಫೀಲ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಡೇ ಲಿನ್ ಶಿಯಾಗೆ ಕಾಲ್ ಮಾಡಿ ಮಾತಾಡ್ತಾ ಇದ್ದಾರೆ. ಅಸ್ಟೆಂಟ್ಲಿಗೆ ನಾನು ಅಂದರೆ ಇಷ್ಟ ಅಂದಿದ್ದಾರೆ. ನನಗೆ ಈ ವಿಷಯದಲ್ಲಿ ಏನು ಆನ್ಸರ್ ಮಾಡೋದು ಅಂತ ಗೊತ್ತಿಲ್ಲ. ಎಲ್ಲ ಕೇಳಿಸ್ಕೊಂಡ ಶಿಯಾ ಅಡ್ವೈಸ್ ಮಾಡ್ತಾ ಇದ್ದಾಳೆ. ನಿನಗೆ ಇಷ್ಟ ಇದ್ದರೆ ಸರಿ, ಇಲ್ಲ ಅಂದರೆ ಸರಿ, ಲೀಗೆ ನಿನ್ನ ಆನ್ಸರ್ ಏನು ಅಂತ ಹೇಳು. ಜಿನ್ ಜೊತೆ ಶಿಯಾ ಕಾರಲ್ಲಿ ಹೋಗುವಾಗ ಮುಖ್ಯವಾದ ವಿಷಯ ಹೇಳ್ತಾನೆ. ನಾನು ಬಿಸ್ನೆಸ್ ಟ್ರಿಪ್ಗೆ 3-4 ದಿನ ಹೊರಗಡೆ ಹೋಗ್ತೀನಿ, ನಿನ್ನ ಕೆಲಸ ಮುಗ್ದಿದೆ, ಬೇಗ ಬಾ ಅಂತಿರುವಾಗ ಅಸಿಸ್ಟೆಂಟ್ಲಿ ಹೇಳಿದ್ನ ಶಿಯಾ ಥಿಂಕ್ ಮಾಡ್ತಾ ಇದ್ದಾಳೆ. ಅಸಿಸ್ಟೆಂಟ್ಲಿಗೂ ಲಿಂಗೂ ನಡೆಯುವ ಒಂದು ಲವ್ ಸ್ಟೋರಿ ಹೋಗ್ತಾ ಇದೆ. ಬೇಕು ಅಂತಲೇ ಅಸಿಸ್ಟೆಂಟ್ಲಿನ ನೋಡಿ, ನನಗೆ ಕೆಲಸ ಜಾಸ್ತಿ ಇದೆ, ಶೂಟಿಗಂತಲ್ಲ, ನಾನು ಹೊರಗಡೆ ಹೋಗಬೇಕು, ಲಿನ್ಗೆ ಸ್ವಲ್ಪ ಐಟಮ್ಸ್ ಕೊಡೋದಿದೆ, ಅದನ್ನ ತಗೊಂಡೋಗಿ ಕೊಡ್ತೀರಾ ಅಂದಾಗ ಈ ಮಾತನ್ನ ಕೇಳಿದೆ ಅಸಿಸ್ಟೆಂಟ್ಲಿ ಫೇಸು ಬ್ರೈಟ್ ಆಗುತ್ತೆ. ಲೀನ ಮೀಟ್ ಮಾಡೋಕ್ಕೆ ಯಾವಾಗ ಒಳ್ಳೆ ಚಾನ್ಸ್ ಸಿಗತ್ತೆ ಅಂತ ಕಾಯ್ತಾ ಇದ್ದಾರೆ. ಶಿಯಾ ಆಫೀಸಲ್ಲಿ ಶಿಯಾಗೆ ಎಂಗೇಜ್ಮೆಂಟ್ ಆಗಿದೆ ಅನ್ನೋ ಡಾಕ್ಯುಮೆಂಟ್ನೆಲ್ಲ ಸೀನಿಯರ್ ಹತ್ರನೇ ಇದೆ. ಆದರೆ ಆ ಡಾಕ್ಯುಮೆಂಟ್ ತೆಗೆಯುವಾಗ ಅಲ್ಲಿ ಬಂದಿರೋ ಚಾಯ್ನ ಅದನ್ನ ನೋಡ್ತಾನೆ. ಇದರಲ್ಲಿ ಜಿನ್ ನೇಮ್ ಮತ್ತು ಕಾಂಟ್ರಾಕ್ಟ್ ಅಂತೆಲ್ಲ ಇದು ಮೆನ್ಷನ್ ಆಗಿದೆ ಅಂತ ಅದೇನು ಅಂತ ತಿಳ್ಕೊತಾನೆ. ಇದೇ ಟೈಮ್ಗೆ ಶಿಯಾನ ಆಫೀಸ್ಗೆ ಡ್ರಾಪ್ ಮಾಡಿ ಜಿನ್ ಅಲ್ಲಿಂದ ಹೋಗುವಾಗ ಚಾಯನ್ ಕರೆದು ಮಾತಾಡ್ತಾ ಇದ್ದಾನೆ. ನಿಮ್ಮಿಬ್ಬರಿಗೆ ಎಂಗೇಜ್ಮೆಂಟ್ ನಡೆದಿದೆ, ಅದು ಸರಿ, ಅದೇನು ಕಾಂಟ್ರಾಕ್ಟ್ ಎಂಗೇಜ್ಮೆಂಟ್ ಅಂತ ಚಾಯನ್ ಮಾತಾಡೋದ್ರಲ್ಲಿ ಜಿನ್ಗೆ ಶಾಕು. ಈ ವಿಷಯ ಯಾರು ನಿನ್ನ ಹತ್ರ ಹೇಳಿದ್ದು, ಅದು ನಾವು ಸೀಕ್ರೆಟ್ ಹಾಕ್ತಾನೆ ಇಟ್ಟಿದ್ವಿ, ನೀನು ಹೆದರೋ ಹಾಗೆ ಯಾರೂ ಬಂದು ಹೇಳಿಲ್ಲ, ಸೀನಿಯರ್ ಹತ್ರ ಇರೋ ಡಾಕ್ಯುಮೆಂಟ್ನ ತೆಗೆದು ನೋಡಿದ ಮೇಲೆ ನನಗೆ ಗೊತ್ತಾಗಿದ್ದು. ಇಷ್ಟು ದಿನ ಜಿನ್ ಮತ್ತು ಶಿಯಾ ಮಾತಾಡೋದು ನಂಬಿಸೋದು ಬೇಡವಾ ಅಂತ ಚಾಯನ್ ಕನ್ಫ್ಯೂಸ್ ಆಗಿರ್ತಾನೆ. ಇವತ್ತೇ ಅವ್ನ ಡೌಟ್ ಕ್ಲಿಯರ್ ಆಗಿದೆ. ಇಬ್ಬರು ಏನೋ ಎಮರ್ಜೆನ್ಸಿಗಾಗಿ ಏನೋ ಒಂದು ಕಾಂಟ್ರಾಕ್ಟ್ ಮಾಡಿಕೊಂಡು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ, ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ. ಅಸ್ಟೆಂಟ್ಲಿ ಲಿನ್ ಮನೆಗೆ ಹೋಗಿದ ಮೇಲೆ ಗೊತ್ತಾಗುತ್ತೆ ಮನೆಯಲ್ಲಿ ಅಲ್ಲಲ್ಲಿ ಇಲ್ಲಿ ಬಟ್ಟೆ ಥಿಂಗ್ಸ್ ಎಲ್ಲ ಬಿದ್ದಿದೆ. ಏನು ಚಿಂತೆ ಮಾಡಿದೆ, ಲಿನ್ ಒಂದು ಕಡೆ ಮಲಗಿದ್ದಾರೆ. ಅವರು ಮಲಗಿದ್ದಾರೆ, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಜಾಗನೂ ಬಿಡದೆ ಪರ್ಫೆಕ್ಟಾಗಿ ಅರೇಂಜ್ ಮಾಡಿ ಮುಗಿಸಿದೆ. ಲಿನ್ಗಾಗಿ ಫುಡ್ನ ರೆಡಿ ಮಾಡಿದ್ದಾರೆ. ಚೆನ್ನಾಗಿ ನಿದ್ದೆ ಮಾಡಿ ನಿದ್ದೆಗಣ್ಣಲ್ಲಿ ಬರೋ ಲಿನ್ ಮನೆಯಲ್ಲಿ ಕ್ಲೀನ್ ಇದೆ. ನೆಕ್ಸ್ಟ್ ಸೆಕೆಂಡೇ ಏನು ಯೋಚನೆ ಮಾಡದೆ ಚೆನ್ನಾಗಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಪೋಸಿಟಲ್ಲಿ ನೋಡುವಾಗ ಗೊತ್ತಾಗುತ್ತೆ ಅಸ್ಟೆಂಟ್ಲಿ ಇವರೇ ಎಲ್ಲ ವಿಷಯನೂ ಚೆನ್ನಾಗಿ ಮಾತಾಡ್ತಿದ್ದಾರೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರುತ್ತೆ, ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ಕಮೆಂಟಲ್ಲಿ ಹೇಳ್ದಾಗೆ ಡ್ರಾಮಾಸ್ನ ಮೆನ್ಷನ್ ಮಾಡಿದರೆ ಅದನ್ನು ಹಾಕೋಕ್ಕೆ ಟ್ರೈ ಮಾಡ್ತೀನಿ ಖಂಡಿತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.